ಇಂದ್ರ ಅವನು ಯುದ್ಧದಲ್ಲಿ ಗೆದ್ದ ನಂತರ ತನ್ನ ಗುರುವಿಗೆ ಆದರ ಮಾಡಿರಂಗಿಲ್ಲ ರೀ. ಅವನು ಎಲ್ಲ ಗೆದ್ದ ನಂತರ ಪಾರ್ಟಿ ಮಾಡಿರ್ತಾರೆ ರಾತ್ರಿ. ಇಂದ್ರ ಅಲ್ಲಿ ನೃತ್ಯಗ ಗೀತಾದಿಯೊಳಗನೆ ಮುಳುಗಿ ಹೋಗಿರ್ತಾನೆ. ಗುರು ಬಂದರೂ ಸಹಿತ ಅವ್ನಿಗೆ ಅಲಕ್ಷ್ಯ ಮಾಡಿಬಿಡ್ತಾನೆ. ಸೊ ವಾಟ್ ಅಂತೇಳಿ ಅದಕ್ಕಾಗಿ ಹೇಳ್ತಾನೆ, ನದಿ ದಾಟಿದ ಮೇಲೆ ಅಂಬಿಗ ಅಂದ ಏನು ಹಂಗೆ ಅಂದಂಗೆ ರೀ. ಅದಕ್ಕಾಗಿ ಅವ್ನು ಗೆದ್ದ ನಂತರ ಇವನಿಗೆ ಏನು ಕೇರೆ ಮಾಡದೇ ಇದ್ದಿದ್ದಕ್ಕೆ ಆ ಬೃಹಸ್ಪತಿ ಸಿಟ್ಟಾಗಿ ಅವ್ನು ಹೋಗ್ಬಿಡ್ತಾನೆ ರೀ. ಒಂದು ಆಸನ ಸಹಿತ ಕೊಡೋಂಗಿಲ್ಲ ಅಂಥೇಳಿ. ಅದಕ್ಕಾಗಿ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಯಾವ ಮನುಷ್ಯನು ಗುರು ಇಲ್ಲದೆ ಅವನು ಉತ್ತಮವಾದ ಇದನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿರ್ತೈತ್ರಿ, ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ಆವಾಗ ಮತ್ತೆ ಯುದ್ಧಕ್ಕೆ ಬರ್ತಾರೆ. ಆವಾಗ ವಿಶ್ವರೂಪ ಎನ್ನುವಂತಹ ಋಷಿ ಕರ್ಕೊಂಬರ್ತಾನೆ ರೀ. ಅವ ರಾಕ್ಷಸದ ಖಾನ್ದಾನ್ದವ ಇರ್ತಾನೆ, ತ್ವಷ್ಟನ ಮಗ ವಿಶ್ವರೂಪ ಇರ್ತಾನೆ. ಅವನು ಕರ್ಕೊಂಬರ್ತಾನೆ, ಯುದ್ಧಕ್ಕೆ ಗೆಲ್ತಾನೆ, ಮತ್ತು ಅವ್ನಿಗೆ ಅಮೃತ ಕೊಟ್ಟಿರ್ತಾನೆ. ಅವನು ಒಂದು ಸ್ವಲ್ಪ ಅಮೃತ ನಮ್ಮ ವಾರ ಕರ್ಕೊಂಡು ತೊಗೊಂಡು ಹೋಗ್ತೇನೆ ಫಸ್ಟ್ ಟೈಮ್ ಬಂದಿರ್ತಾನೆ ರೀ. ಅವನು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕೊಡ್ರಿ ಅಂತ ತೊಗೊಂಡು ಹೊಂಟಿರ್ತಾನೆ. ಅವನು ಕುದ್ಗಿನ ಕೊಯ್ದು ಬಿಟ್ಟಿರ್ತಾನೆ ರೀ. ಅದನ್ನು ಅವನ ಕುತ್ತಿಗೆಯನ್ನು ಕತ್ತರಿಸಿದ್ದಕ್ಕೆ ಅವನಿಗೆ ಬ್ರಹ್ಮದೋಷ ಇದಾಗ್ತೈತೆ ರೀ. ಅಂದರೆ ಅವನು ವೇದಾಂತವನ್ನು ಕಲ್ತವನೇ ಇರ್ತಾನೆ ರೀ. ವಿಶ್ವರೂಪನು ಜ್ಞಾನಿನೇ ಇರ್ತಾನೆ. ಅದು ಬ್ರಹ್ಮ ಹತ್ಯೆ ದೋಷವನ್ನು ಗಿಡಗಳಿಗೆ ಮತ್ತು ಹೆಣ್ಮಕ್ಳಿಗೆ ಮತ್ತು ನೀರಿಗೆ ಹಂಚ್ತಾನೆ ರೀ. ಅದ ಡೇಟ್ ಬರೋದಂತಾರೆ ರೀ ಅವ್ರು. ಅದು ಬ್ರಹ್ಮಹತ್ಯೆ ದೋಷ ಅಂತ ಹೇಳ್ತಾರೆ ರೀ. ಗಿಡಕ್ಕೆ ಅಂಟು ಬರ್ತೈತೆ ರೀ, ನೀರಿಗೆ ಪಾಚಿ ಬರ್ತೈತೆ ರೀ, ಹೆಣ್ಮಕ್ಳಿಗೆ ಅದು ಡೇಟ್ ಬರ್ತೈತಿ. ಅದು ಇಂದ್ರಂದ ಶಾಪ ತೊಗೊಂಡಾರ ರೀ ಇವರು, ಹಂಚ್ಕೊಂಡಾರ. ಅದು ಆಗ್ತೈತಿ. ಆಮೇಲೆ ದದೀಚಿಯ ಮತ್ತು ಯುದ್ಧಕ್ಕೆ ಬರ್ತಾರೆ ರೀ ರಾಕ್ಷಸರು. ಅವಾಗ ದದೀಚಿಯ ಬೆನ್ನೆಲಪ್ಪು ತೊಗೋತಾನೆ ರೀ. ಆವಾಗ ಅಲ್ಲೇ ದದೀಚಿ ಒಂದು ಸಾಯ್ತಾನೆ, ಆಕಿನ ಹೆಂಡತಿ ಒಂದು ಸಾಯ್ತಾನೆ ರೀ. ಹಿಂಗೆ ಒಂದು ಸಲ ಗುರುವಿಗೆ ಅನಾದರ ಮಾಡಿದ್ದಕ್ಕೆ ಕಷ್ಟಗಳ ಮೇಲೆ ಕಷ್ಟ ಬರ್ಕೊತ ಹೋಗ್ತಾವ್ರಿ. ಆಮೇಲೆ ಅವನಿಗೆ ಕುಷ್ಠರೋಗ ಹತ್ತು ಬಿಡ್ತೈತೆ ರೀ. ಆವಾಗ ಗುರುದ್ರೋಹ ಮಾಡಿದ್ದ ಕಾರಣವಾಗಿ ಅವನ ಒಂದು ಕಮಲದ ಹೂವಿನ ದಂಡದೊಳಗೆ ಕುಂತ ತಪಸ್ಸಕ್ಕೆ ಕೂಡ್ತಾನೆ ರೀ. ಇಲ್ಲೇ ನೋಡಿದರೆ ಸ್ವರ್ಗದಲ್ಲಿ ಇಂದ್ರ ಇಲ್ಲದೆ ಇದು ಎಲ್ಲ ಸ್ವರ್ಗ ಎಲ್ಲ ಬಣ ಅನ್ನಿಸ್ಲಿಕ್ಕೆ ಶುರು ಆತ್ರಿ. ಆವಾಗ ಅವ್ರು ಅಂತಾರೆ, ಇಂದ್ರನ ಸ್ಥಾನಕ್ಕೆ ಅಲ್ಲಿ ಯಾವ ದೇವತೆ ಕೊಡಾಕ್ವಲ್ಲ ಅಂತಾರ್ರಿ. ಇದು ಇಡೀ ಶರೀರ ನಮ್ದು ಹ್ಯಾಂಗದ ನೋಡ್ರಿ, ಚಂದ್ರ ಸೂರ್ಯ ಉತ್ತಿಷ್ಟೆ ತಾಮ್ ಅಂತ ಹೇಳ್ತಾರಿಲ್ರಿ, ಕಣ್ಣದೊಳಗೆ ಇದ್ದದ. ಆ ದೇವತೆಗಳು ಆ ಸ್ಥಾನದಲ್ಲೇ ಇರ್ತಾರೆ. ಅವ್ರು ಬೇರೆದ್ರೊಳಗೆ ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಕಣ್ಣು ಕಿವಿ ಕೆಲಸ ಮಾಡಂಗಿಲ್ಲ ರೀ. ಕಿವಿ ಕಣ್ಣಿನ ಕೆಲಸ ಮಾಡಂಗಿಲ್ಲ. ಕಿವಿಯಿಂದ ನೋಡೋಣ, ಕಣ್ಣಿಂದ ಕೇಳೋಣ ಇಲ್ಲ ರೀ. ಅವ್ರ ಕೆಲಸ ಅವರೇ ಮಾಡ್ತಾರೆ. ಯಾರೂ ಆ ಸ್ಥಾನವನ್ನು ಗ್ರಹಿಸಲಿಕ್ಕೆ ಒಲ್ಲೆ ಅಂದ್ಬಿಡ್ತಾರೆ. ಒಲ್ಲೆ ಅಂದಿದ್ದಕ್ಕೆ ಅದು ಸ್ಥಾನ ಖಾಲಿ ಇಡಕ್ಕೆ ಬರೋಂಗಿಲ್ಲಲ್ಲ. ಏನು ಮಾಡಬೇಕು ಅಂತ ಹೇಳಿದ ಕೂಡಲೇ ಪ್ರಹ್ಲಾದನ ಮೊಮ್ಮಗ ನಹುಷ್ ಇರ್ತಾನೆ ರೀ. ಅವ್ನು ಚಲೋ ಇರ್ತಾನೆ. ಅವ್ನು ಭಾಗವತ ಖಾನ್ದಾನ್ ಚಲೋ ಐತೆ ಅಂಥೇಳಿ ಅವ್ನು ಕರ್ಕೊಂಬರ್ತಾರೆ ರೀ. ಕರ್ಕೊಂಬಂದು ಅವನಿಗೆ ಆ ಸ್ಥಾನವನ್ನು ಕೊಡ್ತಾರೆ ರೀ. ಕೊಟ್ಟರೆ ಅಧಿಕಾರದ ಮದ ಬಂದುಬಿಡ್ತೈತೆ ರೀ ಮನುಷ್ಯಾಗ. ಅಲ್ಪರಿಗೆ ನಡುವಿನಿಂದ ಐಶ್ವರ್ಯ ಬಂದರೆ ಅವರು ಬೆಳದಿಂಗಳದ ಕಿರಣವು ಸಹಿತ ತಾಪ ಆಗ್ತದಂತೆ ಛತ್ರಿ ಹಿಡಿತಾರಂತ್ರಿ ಅವ್ರು. ಅಂದರೆ ನಡತ್ರ ಯಾರು ಶ್ರೀಮಂತರಾಗಿರ್ತಾರೆ ನೋಡ್ರಿ, ಅವ್ರಿಗೆ ಬಹಳ ರೀ. ಅವ್ರಿಗೆ ಕೋನ್ಯೋಸ್ತಿ ಸದೃಶೋಮಯ ಅಂತ ಹೇಳ್ತಾರೆ. ಖಾನ್ದಾನಿ ಶ್ರೀಮಂತ ಇದ್ದವ್ರಿಗೆ ಅದ್ರ ಬೆಲೆ ಇರೋಂಗಿಲ್ಲ. ಸೋವಾಟ್ ಅದನ್ನು ಕಂಡೇ ಬಿಟ್ಟಿರ್ತಾರೆ. ಅದಕ್ಕೆ ಇದನ್ನೇ ಇರೋಂಗಿಲ್ಲ. ಮತ್ತು ಅಂಥವ್ರ ಕಡೆ ಮತ್ತಷ್ಟು ಬಂದು ಬೀಳ್ತಿರ್ತೈತಿ ರೀ. ಇವ್ರು ಹಪಾಪಿ ಇದ್ದದ್ದು ಸಹಿತ ಹೋಗ್ತಿರ್ತೈತಿ. ಅವಾಗ ಅವ್ನು ನಹುಷ ಬಂದು ಏನು ಮಾಡ್ತಾನೆ, ಅಯ್ಯೋ ನಾನೀಗ ಇಂದ್ರ ಆಗೇನಲ್ಲ, ಮತ್ತು ನನ್ನ ಜೊತೆಗೆ ಆಕೆ ಶಚಿದೇವಿ ಇರಬೇಕು ಅಂತಾನ್ರಿ. ಆ ಇಂದ್ರನ ಹೆಂಡತಿ ನನ್ನ ಪಕ್ಕಕ್ಕೆ ಬಂದು ಕೂಡ್ಬೇಕು ಅಂತ ಹೇಳ್ತಾನೆ ರೀ. ಅಂದ ಕೂಡಲೇ ಆಕೆಗೆ ಗೊತ್ತಾಗ್ತೈತಿ. ಆವಾಗ ನೋಡುವ ನಿನಗೆ ಅವ್ನ ಬಾಜು ಕೂಡ ಕರ್ಯಾಕತ್ತಾನ, ನೀನು ಅವನ ಹೆಂಡತಿ ಆಗ್ಬೇಕಂತೇಳಿ ಆಕೆಗೆ ಸಿಟ್ಟು ಬರ್ತೈತಿ. ಏನು ಮಾಡಬೇಕು ಅಂಥೇಳಿ ಆಕೆ ಅಂತಾಳೆ, ಸಪ್ತ ಋಷಿಗಳ ಪಲ್ಲಕ್ಕಿಯೊಳಗೆ ಕುಂತ ನನಗೆ ಕರ್ಕೊಂಡು ಹೋಗನ್ನ ನಾ ಬರ್ತೇನೆ ಅಂತ ಆಡ್ರಿಕಿ. ಇಷ್ಟ ಆಡ್ತಾನೆ ನಡಿ ಅಂಥೇಳಿ ಇವನಿಗೂ ಅಹಂಕಾರ ನೆತ್ತಿ ಮೇಲೆ ಬಂದುಬಿಟ್ಟಿರ್ತೈತಿ. ಎಲ್ಲ ಸಪ್ತ ಋಷಿಗಳಿಗೆ ಆರ್ಡರ್ ಮಾಡ್ತಾನೆ. ಎಲ್ಲರೂ ಬಂದು ಸಪ್ತ ಋಷಿಗಳು ಆ ನಹುಷನ್ಗೆ ಪಲ್ಲಕ್ಕಿಯೊಳಗೆ ತೊಗೊಂಡು ಆ ಇಕ್ಕಿ ಶಚಿದೇವಿಯ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ದಾರಿಯೊಳಗೆ ಅಗಸ್ತ್ಯ ಮುನಿದ ಹೈಟ್ ಕಡಿಮೆ ಇರ್ತೈತೆ ರೀ.
ಅವಾಗ ಎಲ್ಲರೂ ಕರೆಕ್ಟ್ ಹೋಗ್ತಿರ್ತಾರೆ, ಇವನು ಸ್ವಲ್ಪ ಗಿಡ್ಡಿರ್ತಾನೆ, ಹಿಂಗೆ ಮಾಡಿದ್ಕೊ ಅವ್ನು ಗುಡುಕ್ಕಂತ ಬೀಳ್ತಿರ್ತಾನೆ ಒಳಗಿಂದ. ಇವನು ಚಂದ ತಯಾರಾಗಿ ಪಾರ್ಲರ್ಗೆ ಹೋಗಿ ರೆಡಿ ಆಗಿ ಬಂದಿರ್ತಾನ, ಅವ್ನು ಸಿಟ್ಟು ಬಂದುಬಿಡ್ತೈತಿ. ಯಾರದು ಲಘು ಲಘು ಹೋಗ್ರಿ ಅನ್ನಕ್ಕೆ ಸಂಸ್ಕೃತದಲ್ಲಿ ಬೇಗ ಬೇಗ ಹೋಗೋದಕ್ಕೆ ಸರ್ಪಗಚ್ಚತಿ ಅಂತ ಹೇಳ್ತಾರೆ. ಸರ್ಪ ಅಂದ್ರೆ ಸಂಸ್ಕೃತದೊಳಗೆ ಮಜಾ ಏನಪ್ಪ ಅಂದ್ರೆ ಒಂದೇ ಶಬ್ದಕ್ಕೆ 10 ಅರ್ಥಗಳಿರ್ತಾವೆ. ಆದ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ತಗೋಬೇಕ್ರಿ. ಇವನು ಅಂದಿದ್ದು ಸರ್ಪ ಅಂದರೆ ಸರ್ಪ ಅಂತ ಹೇಳಿದ್ರೆ ಲಘು ಹೋಗ್ರಿ ಅಂತಿರ್ತಾನ. ಇವನು ಸರ್ಪ ಅಂದಿದ್ದಕ್ಕೆ ಆ ಅಗಸ್ತ್ಯ ಮುನಿ ನೀ ಸರ್ಪ ಆಗಿ ಭೂಮಿ ಮೇಲೆ ಬೀಳು ಹೋಗುವಂತೆ ಶಾಪ ಕೊಟ್ಬಿಡ್ತಾನೆ. ಅವಾಗ ಅವನು ಇದ್ರಾಗಿಂದ ಪಲ್ಲಕ್ಕಿ ಒಳಗಿಂದನೇ ಹೆಬ್ಬಾವಾಗಿ ಕೆಳಗೆ ಬಂದು ಬೀಳ್ತಾನ್ರಿ ಅವ. ಅದನ್ನು ಮತ್ತು ಕೃಷ್ಣ ಮತ್ತು ಅರ್ಜುನ್ಗೆ ಇದ್ದಾಗ ಅದನ್ನು ಕಥೆ ಹೇಳೋದು ಏನೋ ಅದ ರೀ. ಇದರ ಸಾರಾಂಶದ ಕಥೆ ಏನಪ್ಪ ಅಂತ ಹೇಳಿದ್ರೆ, ಕೇವಲ ಇಂದ್ರ ಒಂದು ಸಲ ಆ ಗುರುವಿಗೆ ಅನಾದರ ಮಾಡಿದ್ದಕ್ಕೆ ಇಲ್ಲಿ ತನಕ ಬರ್ತೈತಿ. ಅದಕ್ಕಾಗಿ ಈ ಶ್ಲೋಕದಲ್ಲಿಯೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯನು ಗುರುವಿನ ಸಹಾಯವಿಲ್ಲದೆ ಉತ್ತಮ ರೀತಿಯ ಪುರುಷಾರ್ಥದ ಸಿದ್ಧಿಯನ್ನು ಹೊಂದಲಾರ. ಅವನ ಜೀವನ ಆರೋಗ್ಯಪೂರ್ಣ ಅನ್ಸಂಗಿಲ್ಲ ರೀ. ಆರೋಗ್ಯಪೂರ್ಣ ಅಂದರೆ ಶಾರೀರಿಕವಾಗಿ ಆರೋಗ್ಯ ಅಂತಿಲ್ಲ ರೀ, ಮಾನಸಿಕ ಆರೋಗ್ಯ ಇರಬೇಕು, ಶಾರೀರಿಕ ಆರೋಗ್ಯನೂ ಇರಬೇಕು, ಬೌದ್ಧಿಕ ಆರೋಗ್ಯನೂ ಇರಬೇಕು ರೀ. ಶುದ್ಧವಾದ ಮಾನಸಿಕ ಆರೋಗ್ಯ ಇದ್ದವ್ರಿಗೆ ಬೇಜಾರ ಬರೋಂಗಿಲ್ಲ ರೀ. ಅದು ಜಾಡ್ಯ ಅಂತಾರ್ರಿ. ಮನಸ್ಸಿಗೆ ಬೇಜಾರು ಬಂದರೆ ದೊಡ್ಡ ಆಕಳಿಕೆ ಕೊಡೋದು, ಕುಂತಲ್ಲೂ ಹಂಗೆ ಮಲ್ಕೊಳ್ಳೋದು, ಹೇಳೋದು, ಬರೇ ಏನು ಮಾಡಲಿ ಒಂದು ಕೆಲಸನೂ ಸರಿಯಾಗಿ ಮಾಡದೇ ಇರೋದು, ಇತ್ತಾಗ ಹೋಗಾಕೂ ಆಗಂಗಿಲ್ಲ, ಇತ್ತಾಗ ಬರಾಕೂ ಆಗಂಗಿಲ್ಲ. ಜಾಡ್ಯ ಅಂತ ಹೇಳಿದ್ರೇ ಆಲಸ್ಯ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಧಾರ್ಮಿಕನಾಗಿದ್ದವನು ಶೂರವೀರರಿಂದ ಕೂಡಿದ ಚತುರಂಗ ಬಲದ ಸೇನೆ ಇಲ್ಲದೆ ಶತ್ರುಗಳ ಪರಾಜಯವನ್ನು ಸಾಧಿಸಿ ವಿಜಯವನ್ನು ಕೂಡ ಹೊಂದಲು ಸಾಧ್ಯವಿಲ್ಲ. ಎಲ್ಲ ಇದ್ದರೂ ಸಹಿತ ಅವನಿಗೆ ಜಯಮಾಲೆ ಅವನ ಕೊರಳಿಗೆ ಬೀಳಂಗಿಲ್ಲ. ಅದಕ್ಕಾಗಿ ಗುರು ಹೋತೋ ಸಬ್ ಕುಚ್ ಹೈ, ಗುರು ಹೋತೋ ಕುಚ್ ಭೀ ನಹೀ ಹೈ. ಗುರುವಿನ ವಾಕ್ಯ ಪಗ್ ಬಚಾತಾ ಹೈ. ಅದಕ್ಕಾಗಿ ಗುರುವಿನ ವಾಕ್ಯವನ್ನು ಮರಿಬಾರ್ದ್ರಿ. ಅವ್ರು ಅಷ್ಟೇ ಏನು ಹೇಳ್ತಾರ್ರಿ, ಬೆಳಿಗ್ಗೆ ಹೇಳ್ರಿ, ಪ್ರಾಣಾಯಾಮ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ಒಂದು ವೇದಾಧ್ಯಯನ ಮಾಡಿರಿ, ನಿಮ್ಮ ಕೆಲಸ ಕರ್ತವ್ಯ ಯಾವುದು ಕರ್ತವ್ಯ ಕರ್ಮದ ಅದನ್ನು ಮಾಡಿರಿ, ಯಾವಾಗ ಒಂದು ಸ್ವಲ್ಪ ಟೈಮ್ ಇದ್ದಾಗ ಸತ್ಸಂಗ ಮಾಡಿರಿ, ನಮಗೆ ಯಾವಾಗಾರ ಗುರು ಪೂರ್ಣಿಮಾಗಾರ ಒಂದು ಸಲ ಕರೀರಿ. ಖರೇನ ರೀ, ಸಂಗ ಸತ್ಸು ವಿಧೀಯತಾಂ ಭಗವತೋ ಭಕ್ತಿ ದೃಢಾಧೀಯತಾಂ. ಅಂದರೆ ಗುರುವಿನಲ್ಲಿ ಭಗವಂತನಷ್ಟು ನೀನು ಭಕ್ತಿ ಇಡು. ಉಣ್ಣುವ, ನಡೆದಾಡುವ, ಮಾತನಾಡುವ ಗುರು ಶ್ರೇಷ್ಠರಿ. ನೀವು ಕಲ್ಲಿನ ಇದಕ್ಕೆ ಕೊಟ್ಟರೆ ನೈವೇದ್ಯ ಮಾಡೋದಕ್ಕಿಂತ ಮನೆಗೆ ಕರೆದು ಕೊಡೋದಕ್ಕಿಂತ ಅಲ್ಲೇ ಹೋಗಿ ಕೊಟ್ಟರೆ ಇನ್ನೂ ಚಲೋ ಅಂತ್ರಿ. ಗುರು ಇದ್ದಲ್ಲೇ ಕೊಟ್ಟರೆ ಇನ್ನೂ ಚಲೋ. ಜೀವನದಲ್ಲಿ ಗುರುವಿನ ಸಾನ್ನಿಧ್ಯ ಸಿಗಬೇಕಂದ್ರೂ ಪೂರ್ವಜನ್ಮದ ಪುಣ್ಯ ಇರಬೇಕ್ರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಮನುಷ್ಯರು ಈ ಕಾರ್ಯಗಳಲ್ಲಿ ಉನ್ನತಿಯನ್ನು ಸಾಧಿಸಬೇಕು. ಗುರುವಿನ ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡು ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ಉನ್ನತೋನ್ನತಿಯಾಗಿ ಅಭಿವೃದ್ಧಿಯಾಗಬೇಕನ್ನೋದೇ ಈ ಶ್ಲೋಕದ ಅರ್ಥದ ರೀ. ಅದಕ್ಕಾಗಿ ಇಂದ್ರ ಬಹಳ ಗುರುವಿಗೆ ಅನಾದರ ಮಾಡಿದ. ಇದ್ರಾಗ ಬರ್ತೈತ್ರಿ ಭಾಗವತದಲ್ಲಿ, ಭಾಗವತದ ಕಥೆರಿದು. ಭಾಗವತದೊಳಗೆ ಸಣ್ಣ ಕಥೆಯೊಳಗನ್ನೇ ನಮಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಹೇಳ್ಯಾರ್ರಿ, ಡೂಸ್ ಆ್ಯಂಡ್ ಡೋಂಟ್ಸ್. ಅದಕ್ಕಾಗಿ ಹೇಳ್ತಾರೆ, ಭಾಗವತ ಭಗವಾನ್ ಕಿ ಹೈ ಆರತಿ, ಪಾಪಿಯೋಂ ಕೋ ಪಾಪ ಸೆ ಇನ್ಕಾರತಿ. ये अमर ग्रंथ ये मुक्ति पंथ ये पंचम ವೇದ ನಿರಾಲ. ಪಂಚಮ ವೇದ ಅಂತ ಹೇಳ್ತಾರೆ, ಅದಕ್ಕೆ 5ನೇ ವೇದ ಅಂತ ಹೇಳ್ತಾರೆ. ಅದರಲ್ಲಿ ಇಲ್ಲದೇ ಇರುವಂಥ ಕಥೆನೇ ಇಲ್ಲಿ ಹೋಗ್ರಿ. ಅದಕ್ಕಾಗಿ ಮಕ್ಕಳಿಗೆ ಕಡಿಮೆ ಅಂದರೆ 9 ವರ್ಷದಿಂದ 16 ವರ್ಷದ ತನಕ ಭಾಗವತ್ ಓದ್ಬೇಕ್ರಿ. 16ರಿಂದ 60 ವರ್ಷ ತನಕ ಭಗವದ್ಗೀತಾ, 60ರಿಂದ ನಿಮ್ದು ಆಯುಷ್ಯ ಎಷ್ಟಿರ್ತದೆ ನೋಡ್ರಿ ಅಲ್ಲಿ ತನಕ ಬ್ರಹ್ಮಸೂತ್ರ.
ಇದಕ್ಕೆ ಪ್ರಸ್ಥಾನತ್ರಯ ಅಂತಲೂ ಅಂತಾರೆ. ಜೀವನದಲ್ಲಿ ಇದು ಬಹಳ ಒಳ್ಳೆಯದು. ಅದಕ್ಕಾಗಿ ನಾವೆಲ್ಲರೂ ಭಾಗವತನೂ ಓದೇವಿ, ಭಗವದ್ಗೀತಾನೂ ಓದೇವಿ ಮತ್ತು ಬ್ರಹ್ಮಸೂತ್ರನೂ ಅಧ್ಯಯನ ಮಾಡಿದ್ದೇವೆ. ಆ ಸದ್ಗುರುಗಳಿಗೆ ನನ್ನ ಅನಂತ ವಂದನೆಗಳು ರೀ. ಹರಿ ಓಂ.